ನಮಸ್ಕಾರ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನ್ಗೆ ಯುದ್ಧ ಆಗುತ್ತೋ ಇಲ್ವೋ, ಆದರೆ ಭಾರತ ಮತ್ತು ಚೀನಾಗೆ ಯುದ್ಧ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಮತ್ತು ಕೇವಲ ನಾವು ಚೀನಾ ಜೊತೆ ಯುದ್ಧ ಮಾಡಿದ್ರೆ ನಾವು ಸರಿಯಾಗಿ ಡಿಫೈನನ್ನು ಮಾಡ್ಕೋಬೋದು. ಪಾಕಿಸ್ತಾನ ಜೊತೆ ಯುದ್ಧವನ್ನು ಮಾಡಿದ್ರೆ ನಾವು ಯುದ್ಧವನ್ನು ಗೆದ್ದು ಬರ್ಬೋದು. ಆದರೆ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೆ, ಒಂದು ಕಡೆ ಚೀನಾ ಅವರು ನಮ್ಮ ದೇಶದ ಮೇಲೆ ಅಟ್ಯಾಕನ್ನು ಮಾಡ್ತಾರೆ, ಮತ್ತೊಂದು ಕಡೆ ಪಾಕಿಸ್ತಾನ ಅವರು ಅಟ್ಯಾಕನ್ನು ಮಾಡ್ತಾರೆ. ಮತ್ತೆ ಇನ್ನೊಂದು ಸಮಸ್ಯೆ ಕೂಡ ನಮ್ಮ ದೇಶದಲ್ಲಿದೆ. ಏನಕ್ಕೆ ಅಂದರೆ, ಹಲವಾರು ನಕ್ಸಲೇಟ್ಗೆ ಮತ್ತು ಕೆಲವೊಂದು ಸಂಘಟನೆಗಳಿಗೆ ಚೀನಾ ಅನ್ನೋದು ಫಂಡ್ ಮಾಡ್ತಿದೆ ಮತ್ತು ಪಾಕಿಸ್ತಾನ ಅನ್ನೋದು ಫಂಡ್ ಮಾಡ್ತಿದೆ. ಸೊ ಇಲ್ಲಿ ನಾವು ಟೋಟಲ್ 3 ಜನದ ಹತ್ರ ಅಂದರೆ ಒಂದು ದೇಶದ ಒಳಗೆ ಇರೋದನ್ನ 0.5 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಚೀನಾ ಒಂದು, ಪಾಕಿಸ್ತಾನ ಒಂದು. 2.5 ವಾರ್ ಅಂತ ಕರೀತಾರೆ ಇದನ್ನ ಫಸ್ಟ್ ಯಾರು ಹೇಳಿದ್ದು ಅಂದ್ರೆ ಬಿಪಿನ್ ರಾವತ್ ಅವರು ಇದಕ್ಕೆ ಕರೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ನಾವು ಇದ್ರ ಬಗ್ಗೆ ರೆಡಿ ಆಗಿರಬೇಕು. ಇವಾಗ ಚೀನಾ ಮತ್ತೆ ಪಾಕಿಸ್ತಾನ ಸೇರ್ಕೊಂಡು ಯುದ್ಧ ಮಾಡಿದ್ರು ಕೂಡ ಭಾರತ ಯಾವ ರೀತಿ ಸ್ಟ್ರಾಟಜಿಯನ್ನ ಪ್ಲೇ ಮಾಡುತ್ತೆ, ನಾವು ಆ ಯುದ್ಧವನ್ನ ಗೆಲ್ತೀವಾ ಗೆಲ್ಲಲ್ವಾ, ಇವಾಗ ನಮ್ಮ ಭಾರತ ಎಷ್ಟು ಸಮರ್ಪಕವಾಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಏನಕ್ಕೆ ಅಂದ್ರೆ, ಸಹಜವಾಗಿ ಎರಡು ದೇಶ ನಾರ್ಮಲ್ ದೇಶಗಳಲ್ಲಿ ಯುದ್ಧ ಆದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಆದ್ರೆ ಈ ಕಡೆ ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ, ಈ ಕಡೆ ಚೀನಾ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ, ನಮ್ಮ ಭಾರತನೂ ಹೊಂದಿದೆ, ಹೊಂದಿಲ್ಲ ಅಂತ ಹೇಳಿಲ್ಲ. ಆದ್ರೆ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಒಂದಾದರೆ ಭಾರತ ನಿಜಕ್ಕೂ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಿದ್ರೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಆನಂತರ ನೀವು ಹೇಳಿ 2.5 ವಾರನ್ನು ನಾವು ಭಾರತ ಗೆಲ್ಲಕ್ಕಾಗುತ್ತಾ ಇಲ್ವಾ, ನಿಮಗೇನು ಅನಿಸುತ್ತೆ, ನಾವು ಇನ್ನೂ ಯಾವ್ಯಾವ ರೀತಿ ಮಿಲಿಟರಿಯಲ್ಲಿ ಅಪ್ಡೇಟ್ ಆಗಬೇಕು ಅಥವಾ ನೇವಿಯಲ್ಲಿ ಯಾವ ರೀತಿ ಅಪ್ಡೇಟ್ ಆಗಬೇಕು, ಏರ್ಫೋರ್ಸಲ್ಲಿ ಯಾವ ರೀತಿ ಅಪ್ಡೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಸೊ ವಿಷಯಕ್ಕೆ ಬರೋದಾದ್ರೆ, ಅಕ್ಟೋಬರ್ 7ನೇ ತಾರೀಕು ಒಂದು ಹಮಾಸ್ ಟೆರರಿಸ್ಟ್ ಸಂಘಟನೆ ಇಡೀ ವಿಶ್ವದಲ್ಲಿ ಪವರ್ಫುಲ್ ಕಂಟ್ರಿ, ಅಂದರೆ ಅವ್ರ ಐರನ್ ಡೋಮ್ ಅನ್ನೋದು ಎಷ್ಟು ಪವರ್ಫುಲ್ ಅಂದರೆ ನೀವು ಯಾವುದೇ ರೀತಿ ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನ ಡಿಫೈನ್ ಮಾಡ್ತಿತ್ತು. ಅಂತವರ ಕಣ್ ತಪ್ಪಿಸಿ, ಅದರಲ್ಲೂ ಮೇಯ್ನ್ ಆಗಿ ಇಸ್ರೇಲ್ ಇಂಟೆಲಿಜೆನ್ಸ್ಗೆ ತುಂಬಾ ಒಳ್ಳೆ ನೇಮ್ ಇದೆ. ಮತ್ತೆ ಇಡೀ ವಿಶ್ವದಲ್ಲಿ ಅಮೆರಿಕ ಬಿಟ್ಟರೆ ಯಾವ್ದಾದ್ರು ಒಂದು ದೇಶದ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅದು ಮೊಸಾದ್ ಅಂತ. ಮೊಸಾದ್ ಅವರು ಕೂಡ ಹಮಾಸ್ ಅವರು ಅಟ್ಯಾಕ್ ಮಾಡೋದನ್ನ ಕಂಡುಹಿಡಿಯಕ್ಕಾಗಿಲ್ಲ. ಏನು ಇಸ್ರೇಲ್ ಅಷ್ಟು ಸ್ಟ್ರಾಂಗ್ ಇದ್ರು ಕೂಡ ಯುದ್ಧವನ್ನ ಮಾಡಬೇಕಾಗಿದೆ. ಅಂತದ್ದು ಕೇವಲ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಇಸ್ರೇಲ್ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಚೀನಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು ನಮ್ಮ ಭಾರತದ ಮೇಲೆ ಯುದ್ಧ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ಇಮೇಜಿನ್ ಮಾಡ್ಕೊಳ್ಳಿ. ಅಂದ್ರೆ ಚೀನಾ ನಮಗಿಂತ ತುಂಬಾ ಬೆಳೆದು ನಿಂತಿದೆ, ಚೀನಾ ಅಮೆರಿಕನ ಕಾಂಪೀಟ್ ಮಾಡ್ತಿದೆ. ಮತ್ತೆ ಇನ್ನೊಂದು, ಈ ಕಡೆ ಪಾಕಿಸ್ತಾನ ಅವರು ಫಸ್ಟ್ ಅಟ್ಯಾಕ್ ಮಾಡ್ತಾರಾ ಅಥವಾ ಚೀನಾ ಅವರು ಫಸ್ಟ್ ಅಟ್ಯಾಕ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸೊ ಈಗ ಸ್ಟ್ರಾಟಜಿಗಳನ್ನ ನೋಡೋಣ, ಏನೇನ್ ಮಾಡ್ಬೇಕಾಗುತ್ತೆ ಅಂತ. ಸೊ ಫಸ್ಟ್ ಪಾಕಿಸ್ತಾನ ಅವರು ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಮ್ಮ ಆರ್ಮಿ ಅವರನ್ನ, ಜಾಸ್ತಿ ಜನರನ್ನ ಪಾಕಿಸ್ತಾನ ಮತ್ತೆ ಭಾರತದ ಬಾರ್ಡರ್ ಅಲ್ಲಿ ನಿಲ್ಲಿಸಬೇಕಾಗುತ್ತೆ, ಮತ್ತೆ ಅವ್ರ ಮೇಲೆ ಯುದ್ಧ ಮಾಡಬೇಕಾಗುತ್ತೆ. ಅದೇ ಸಮಯಕ್ಕೆ ಚೀನಾ ಅವರು ಕೂಡ ಯುದ್ಧವನ್ನ ಸ್ಟಾರ್ಟ್ ಮಾಡೋ ಚಾನ್ಸ್ ಇರುತ್ತೆ, ಅಥವಾ ನಮ್ಮ ಜಾಗವನ್ನ, ಭಾರತದ ಜಾಗವನ್ನ ಚೀನಾ ಅವರು ಆಕ್ಯುಪೈ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಇಂಥ ಚಾನ್ಸ್ ಗಳನ್ನ, ಸತ್ತವರ ಮನೆಯಲ್ಲಿ ದೀಪ ಇಡೋದು ಅಂತಾರಲ್ವಾ, ಆ ರೀತಿಯಾದ ಚಾನ್ಸ್ ಗಳನ್ನ ಚೀನಾ ಹೆಚ್ಚಾಗಿ ಬಳಸ್ಕೊಳ್ಳುತ್ತೆ. ಸೊ ಅವಾಗ ನಾವು ಈ ಕಡೆ ಪಾಕಿಸ್ತಾನ ಅಲ್ಲಿ ಜಾಸ್ತಿ ಜನ ಆರ್ಮಿ ಅವರನ್ನ ಬಿಟ್ಟು ಈ ಕಡೆ ಚೀನಾ ಬಾರ್ಡರ್ ಅಲ್ಲೂ ಕೂಡ ಟೈಟ್ ಮಾಡಬೇಕಾಗುತ್ತೆ ಆರ್ಮಿ ಅವರನ್ನ, ಮತ್ತೆ ಚೀನಾ ಬಾರ್ಡರ್ ಅಲ್ಲೂ ಕೂಡ ಯುದ್ಧಕ್ಕೆ ರೆಡಿ ಇರಬೇಕಾಗುತ್ತೆ. ಒಂದು ಕಡೆ ಯುದ್ಧವನ್ನ ಮಾಡಬೇಕು, ಇನ್ನೊಂದು ಕಡೆ ಡಿಫೈನ್ ಅನ್ನ ಮಾಡಬೇಕು, ಅಂದ್ರೆ ಅವ್ರು ಏನ್ ಅಟ್ಯಾಕ್ ಮಾಡ್ತಾರೋ ಅದನ್ನ ತಡಿಬೇಕು. ಮತ್ತೊಂದು ಕಡೆ ಭಾರತದಲ್ಲಿ ಆಗುವಂತ ಗಲಭೆಗಳನ್ನ, ಮತ್ತೆ ಭಾರತದಲ್ಲಿ ತುಂಬಾ ಜನ ಪಾಕಿಸ್ತಾನ್ಗೆ ಮತ್ತೆ ಚೀನಾಗೆ ಏನ್ ಫಂಡ್ ಅನ್ನ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೋ ಅವರನ್ನು ಕೂಡ ನಾವು ಸರಿಯಾಗಿ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ಭಾರತಕ್ಕೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವ್ ಏನ್ ಮಾಡಬಹುದು ಅಂದ್ರೆ, ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಬಳಸ್ಕೋಬಹುದು, ಅಥವಾ ಲೋಕಲ್ ಪೊಲೀಸ್ ಅವರನ್ನ ಬಳಸ್ಕೊಂಡು ಇಲ್ಲಿ ಏನ್ ಭಾರತದ ಒಳಗೆ ಗಲಭೆಗಳಾಗುತ್ತೋ ಅದನ್ನ ತಡಿಬೇಕಾಗುತ್ತೆ. ಒಂದು ವೇಳೆ ಚೀನಾ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಡೈರೆಕ್ಟ್ ಆಗಿ, ಸೊ ನಾವು ಚೀನಾ ಕಡೆ ಅಂದ್ರೆ ಚೀನಾ ಬಾರ್ಡರ್ ಕಡೆ ಜಾಸ್ತಿ ಆರ್ಮಿಯನ್ನ ನಿಯೋಜನೆ ಮಾಡಿ, ಈ ಕಡೆ ಪಾಕಿಸ್ತಾನ ಕಡೆ ಕಡಿಮೆ ಆರ್ಮಿಯನ್ನ ನಿಯೋಜನೆ ಮಾಡಿ ಯುದ್ಧವನ್ನ ಶುರು ಮಾಡಬೇಕಾಗುತ್ತೆ. ಚೀನಾ ಈಗಾಗಲೇ ಹಲವಾರು ಬಾರಿ ಯುದ್ಧವನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ರೆಡಿ ಇದ್ರು. ಆದ್ರೆ ನಮ್ಮ ಜೈಶಂಕರ್ ಅವರಾಗಿರ್ಬೋದು ಅಥವಾ ನಮ್ಮ ಅಜಿತ್ ದೋವಲ್ ಅವರಾಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಡೀಲ್ ಮಾಡಿ ಮುಗಿಸಿದ್ರು, ಚೀನಾನ ಅದೇ ರೀತಿ ಸೈಲೆಂಟ್ ಮಾಡಿಸಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಯುದ್ಧ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಚೀನಾ ಏನಾದ್ರೂ ಯುದ್ಧವನ್ನ ಶುರು ಮಾಡಿದ್ರೆ 100% ಪಾಕಿಸ್ತಾನ ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಏನಕ್ಕಂದ್ರೆ ಚೀನಾ ಮತ್ತೆ ಪಾಕಿಸ್ತಾನ ಸೇರ್ಕೊಂಡು ನೇವಿಯಲ್ಲಿ ಆಗಿರ್ಬೋದು, ನೇವಿಯಲ್ಲಿ ಸಬ್ಮೆರಿನ್ ಗಳನ್ನ ಗಿಫ್ಟ್ ಕೊಟ್ಟಿದ್ದಾರೆ, ಮತ್ತೆ ಏರ್ ಫೋರ್ಸ್ ಅಲ್ಲಿ JF-17 ಥಂಡರ್ ಅನ್ನುವ ಒಂದು ವಾರ್ ಜೆಟ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಚೀನಾ ಪಾಕಿಸ್ತಾನ ಅವರನ್ನ ಯಾವ ರೀತಿ ನೋಡ್ಕೊಳ್ತಿದ್ದಾರೆ ಅಂದ್ರೆ, ಚೀನಾ ಏನ್ ಹೇಳುತ್ತೋ ಅದನ್ನ ಪಾಕಿಸ್ತಾನ ಕೇಳಬೇಕು. ಸೊ ಇವಾಗ ಚೀನಾ ಮತ್ತೆ ಪಾಕಿಸ್ತಾನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಚೀನಾ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಪಾಕಿಸ್ತಾನ 100% ಯುದ್ಧಕ್ಕೆ ಬರುತ್ತೆ. ಇವಾಗ ನಮ್ಮ ಭಾರತ ಸೈಲೆಂಟ್ ಆಗಿದ್ರು ಕೂಡ ಬಾರ್ಡರ್ ಅಲ್ಲಿ ಬೇಕು ಬೇಕು ಅಂತ ಫೈರಿಂಗ್ ಮಾಡ್ತಿದ್ದಾರೆ. ಇನ್ನ ಚೀನಾ ಅವರು ಡೈರೆಕ್ಟ್ ಆಗಿ ಯುದ್ಧಕ್ಕೆ ಬಂದ್ರೆ ಪಾಕಿಸ್ತಾನ ಸುಮ್ಮನೆ ಇರ್ತಾರ? ಅವರು ಕೂಡ ಬರ್ತಾರೆ. ಇವಾಗ ತುಂಬಾ ಜನ ಒಂದು ಪ್ರಶ್ನೆಯನ್ನ ಮಾಡಬಹುದು, ಪಾಕಿಸ್ತಾನ ತುಂಬಾ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇದೆಯಲ್ವಾ, ಸೊ ಅವ್ರು ಹೇಗೆ ಯುದ್ಧ ಮಾಡ್ತಾರೆ ಅಂತ. ನಾನು ತುಂಬಾ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಪಾಕಿಸ್ತಾನ ಇಡೀ ದೇಶವನ್ನ ಮಾರ್ಬಿಟ್ಟಾದ್ರೂ ಅವರು ಯುದ್ಧವನ್ನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಆ ಜಮ್ಮು ಕಾಶ್ಮೀರ ಅಷ್ಟೇ. ಸೊ ಈಗ ನಮ್ಮ ಆರ್ಮಿ ಶಕ್ತಿಯನ್ನು ನೋಡೋಣ. ಹಂಗಂತ ನಾನೇನು ನಮ್ಮ ಭಾರತದ ಆರ್ಮಿ ವೀಕ್ ಅಂತ ಹೇಳ್ತಿಲ್ಲ. ನಾನು ಭಾರತದ ಆರ್ಮಿ ಬಗ್ಗೆ ಒಂದು ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೀನಿ.
ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಭಾರತದ ಆರ್ಮಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಡೀ ವರ್ಲ್ಡ್ ಅಲ್ಲಿ 4ನೇ ಪವರ್ಫುಲ್ ಸೇನೆಯನ್ನ ಹೊಂದಿದೀವಿ. ಭಾರತದಲ್ಲಿ ಈಗ ಸದ್ಯಕ್ಕೆ ಆಕ್ಟಿವ್ ಆಗಿ 12ರಿಂದ 14 ಲಕ್ಷ ಜನ ಸೈನಿಕರನ್ನ ಹೊಂದಿದೀವಿ. ಅದನ್ನ ಈಗ ಸದ್ಯಕ್ಕೆ 32 ಡಿವಿಷನ್ಗಳಾಗಿ ಮಾಡಿದ್ದಾರೆ. ಆದ್ರೆ 2.5 ವಾರ್ ಏನ್ ಮಾಡಬೇಕು ಅಂದ್ರೆ 2 ದೇಶಗಳ ಮೇಲೆ ಅಟ್ ಎ ಟೈಮ್ ಯುದ್ಧವನ್ನ ಮಾಡಬೇಕು ಅಂದ್ರೆ ಕನಿಷ್ಠ ಅಂದ್ರೂ ಕೂಡ 43 ಡಿವಿಷನ್ ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಏರ್ ಫೋರ್ಸ್ ಅನ್ನ ನೋಡ್ಕೊಳ್ಳೋದಾದ್ರೆ ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ 42 ಸ್ಕ್ವಾಡ್ರನ್ಗಳಿದೆ. ಆದ್ರೆ 2 ದೇಶಗಳ ಜೊತೆ ಅಟ್ ಎ ಟೈಮ್ ಯುದ್ಧ ಮಾಡಬೇಕು ಅಂದ್ರೆ ಕನಿಷ್ಠ 60 ಸ್ಕ್ವಾಡ್ರನ್ಗಳು ಬೇಕು ಅಂತ ಹೇಳ್ಬಿಟ್ಟು ಹಲವಾರು ನಿಪುಣರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆನಂತರ ನಮ್ಮ ನೇವಿಯನ್ನ ನೋಡ್ಕೊಳ್ಳೋದಾದ್ರೆ ನೇವಿ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಆಸ್ ಕಂಪೇರ್ ಟು ಪಾಕಿಸ್ತಾನ್ ಮತ್ತೆ ಚೀನಾಗೂ ಕಂಪೇರ್ ಮಾಡ್ಕೊಂಡ್ರೆ. 2 ಏರ್ ಕ್ರಾಫ್ಟ್ ಕ್ಯಾರಿಯರ್ ಗಳಿದೆ ಮತ್ತೆ ಸರಿಸುಮಾರು 18 ಸಬ್ಮೆರೈನ್ ಗಳಿದೆ. ಇವುಗಳು ಪಾಕಿಸ್ತಾನ್ ನೇವಿ ಆಗಿರ್ಬೋದು ಅಥವಾ ಚೀನಾ ನೇವಿಗೆ ಸಮರ್ಪಕವಾಗಿ ಉತ್ತರವನ್ನ ಕೊಡಬಲ್ಲವು. ಏನಕ್ಕಂದ್ರೆ ಪಾಕಿಸ್ತಾನ್ ಮೇಲೆ ನಾವು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಬಹುದು, ಆದ್ರೆ ಚೀನಾ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ನೇವಿ ವಿಚಾರದಲ್ಲಿ, ಅಂದ್ರೆ ಸಮುದ್ರದಲ್ಲಿ ಬಂದು. ಏನಕ್ಕಂದ್ರೆ ನಾವು ಅಂಡಮಾನ್ ನಿಕೋಬಾರ್ ಅಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಈ ಗ್ಯಾಪ್ ಏನ್ ನೋಡ್ತಿದ್ರು ಈ ಗ್ಯಾಪ್ ಇಂದಾನೆ ಚೀನಾ ಅವರು ಬರಬೇಕು. ಸೊ ಚೀನಾ ವಾರ್ಶಿಪ್ಸ್ ಏನಾದ್ರು ಈ ಗ್ಯಾಪ್ ಅಲ್ಲಿ ಬರುವಾಗ ನಮ್ಮ ಸಬ್ಮೆರೈನ್ ಗಳು ಆ ಗ್ಯಾಪ್ ಅಲ್ಲಿ ಬರೋ ಚೀನಾ ವಾರ್ಶಿಪ್ ಅನ್ನ ಆರಾಮಾಗಿ ಹೊಡೆದಾಕ್ಬಹುದು. ಆದ್ರೆ ಒಂದು ನೆಗೆಟಿವ್ ಏನಂದ್ರೆ ಚೀನಾ ನಮ್ಮ ಸುತ್ತಮುತ್ತಲಿರುವಂತಹ ಹಲವಾರು ಪೋರ್ಟ್ ಗಳ ಮೇಲೆ ತನ್ನ ನಿಯಂತ್ರಣವನ್ನ ಹೊಂದಿದೆ. ಅದರಲ್ಲಿ ಮೈನ್ ಆಗಿ ದಿಜಿಪೋತಿ, ಗ್ವಾದರ್ ಪೋರ್ಟ್, ಅಂಬನ್ ಪೋರ್ಟ್ ಮತ್ತೆ ಕ್ಯಾಕುಪೋರ್. ಸೊ ಇವೆಲ್ಲ ಪೋರ್ಟ್ಗಳು ಈಗ ಸದ್ಯಕ್ಕೆ ಚೀನಾದ ಕಂಟ್ರೋಲ್ ಅಲ್ಲಿ ಇದೆ. ಇದರಿಂದ ನಮ್ಮ ಭಾರತಕ್ಕೆ ಒಂದು ರೀತಿ ಮೈನಸ್ ಅಂತ ಹೇಳ್ಬೋದು. ಸೊ ನಾವು ಏನ್ ಮಾಡ್ಬೇಕಂದ್ರೆ ನೇವಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಅನ್ನ ಮಾಡಬೇಕು. ಈ ಇಂಡಿಯನ್ ಓಷನ್ ಏನಿದೆಯೋ ಇದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ನಾವು ಇಟ್ಕೋಬೇಕು. ಆನಂತರ ನೋಡೋದಾದ್ರೆ ಇನ್ನೊಂದು ಭಾರತ ಮೈನ್ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಏನಂತ ಅಂದ್ರೆ ಚೀನಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಭಾರತದ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಮತ್ತೆ ಚೀನಾದ ಹ್ಯಾಕರ್ಗಳು ಭಾರತದ ವೆಬ್ಸೈಟ್ ಗಳನ್ನ, ಭಾರತದ ಕಂಪನಿ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಅದಾದ ನಂತರ ಅವರು ಲೇಟೆಸ್ಟ್ ಡ್ರೋನ್ಗಳಿದೆ ಅವ್ರ ಹತ್ರ, ಸೊ ಸೂಸೈಡ್ ಡ್ರೋನ್ಗಳಿದೆ, ಅದೆಲ್ಲ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಂತ ನಮ್ಮ ಭಾರತದ ಹತ್ರ ಏನು ಇವೆಲ್ಲ ಇಲ್ಲ ಅಂತಲ್ಲ, ಆದ್ರೆ ನಮಗ್ ಕಂಪೇರ್ ಮಾಡ್ಕೊಂಡ್ರೆ ಚೀನಾ ಅಮೆರಿಕ ಜೊತೆ ಕಾಂಪೀಟ್ ಮಾಡ್ತಿದೆ. ಅಂದ್ರೆ ಅವರು ಅಮೆರಿಕಾಗೆ ಪೈಪೋಟಿಯನ್ನ ಕೊಡ್ತಿದ್ದಾರೆ, ನಮ್ಗಿಂತ ಅವರು ಸ್ವಲ್ಪ ಮುಂದಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಎಲ್ಲವನ್ನ ಮಾಡ್ಕೊಂಡು ಪಾಕಿಸ್ತಾನ ಮತ್ತೆ ಚೀನಾ ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರು ಅನ್ಕೊಳ್ಳಿ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಆ 2 ದೇಶಗಳನ್ನ ಸೇರಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇದೆ ಅವ್ರ ಹತ್ರ, ಆರ್ಮಿ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸೇನೆ ಆಗಿರ್ಬೋದು. ಸೊ 2 ದೇಶಗಳು ಯುದ್ಧವನ್ನ ಕಂಟಿನ್ಯೂ ಮಾಡಿ ಜಾಗವನ್ನೇನಾದ್ರು ಅಂದ್ರೆ ನಮ್ಮ ಭಾರತದ ಜಾಗವನ್ನೇನಾದ್ರು ಅವ್ರು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಬಂದ್ರು ಅಂದ್ರೆ ಅವಾಗ ನಮ್ಮ ಭಾರತದ ಹತ್ರ ಇರುವಂತ ಆಪ್ಷನ್ ನ್ಯೂಕ್ಲಿಯರ್ ಬಾಂಬ್. ಸೊ ಈ ಕಡೆ ಪಾಕಿಸ್ತಾನ ಮೇಲೇನೂ ಹಾಕ್ಬೋದು, ಈ ಕಡೆ ಚೀನಾ ಮೇಲೆ ಕೂಡ ಹಾಕ್ಬೋದು. ಆದ್ರೆ ನಮ್ಗೆ ನಾವೇನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿದ್ರೆ ಅವ್ರ ಹತ್ರ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳಿದೆ. ಸೊ ಅವರು ಹಾಕುವ ಸಾಧ್ಯತೆ ಇರುತ್ತೆ. ಅವಾಗ ನಮ್ಮ ಭಾರತ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಫ್ರೆಂಡ್ಸ್ ಇದಾರಲ್ವಾ ನಮ್ಗೆ, ಅಮೆರಿಕ ಆಗಿರ್ಬೋದು ಅಥವಾ ಇಸ್ರೇಲ್ ಆಗಿರ್ಬೋದು, ಸೊ ಈ ಜಪಾನ್ ಆಗಿರ್ಬೋದು, ಇವರೆಲ್ಲ ಹೆಲ್ಪ್ ಕೇಳುತ್ತೆ. ರಷ್ಯಾ ನಮ್ಗೆ ಅವಾಗ ಹೆಲ್ಪ್ ಮಾಡೋದು ತುಂಬಾ ಕಷ್ಟ. ಏನಕ್ಕಂದ್ರೆ ರಷ್ಯಾ ಭಾರತಕ್ಕೂ ಕ್ಲೋಸ್ ಫ್ರೆಂಡ್, ಚೀನಾಗೂ ಕ್ಲೋಸ್ ಫ್ರೆಂಡ್. ರಷ್ಯಾ ಚೀನಾ ಕಡೆನೆ ಸ್ವಲ್ಪ ಇರುತ್ತೆ. ಏನಕ್ಕೆ ಹಂಗಂತ ರಷ್ಯಾ ಬಂದು ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ, ಆದ್ರೆ ಡೈರೆಕ್ಟ್ ಆಗಿ ನಮಗೂ ಸಪೋರ್ಟ್ ಮಾಡೋದಿಲ್ಲ, ಅವ್ರಿಗೂ ಸಪೋರ್ಟ್ ಮಾಡೋದಿಲ್ಲ. ಇಂಡೈರೆಕ್ಟ್ ಆಗಿ ಅವರು ಚೀನಾಗೆ ಸಪೋರ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಚೀನಾ ಹತ್ರ ಚೆನ್ನಾಗಿ ದುಡ್ಡಿದೆ. ಸೊ ರಷ್ಯಾ ಹತ್ರ ಇವಾಗ ಸದ್ಯಕ್ಕೆ ದುಡ್ಡು ಅನ್ನೋದು, ಎಕನಾಮಿ ಅನ್ನೋದು ತುಂಬಾ ಬಿದೋಗಿದೆ. ಸೊ ಅದಕ್ಕೋಸ್ಕರ ರಷ್ಯಾ ಅನ್ನೋದು ಚೀನಾಗೆ ಸಪೋರ್ಟ್ ಮಾಡಿದ್ರೆ ಆಗ ನಮ್ಮ ಭಾರತಕ್ಕೆ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಹಲವಾರು ಮಿತ್ರ ದೇಶಗಳಿದೆ. ಸೊ ಎಲ್ಲ ಕೂಡ ಸಪೋರ್ಟ್ ಮಾಡೋ ಚಾನ್ಸ್ ಇರುತ್ತೆ. ಅರಬ್ ದೇಶಗಳು ಸೈಲೆಂಟ್ ಆಗಿರುತ್ತೆ, ಯುರೋಪ್ ದೇಶಗಳು ಸಪೋರ್ಟ್ ಮಾಡ್ತಾವೋ ಇಲ್ಲೋ ಗೊತ್ತಿಲ್ಲ, ಜಪಾನ್ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತವೆ. ಅಂದ್ರೆ ಬಹುತೇಕ ದೇಶಗಳು ಭಾರತಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತವೆ. ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ಅಮೆರಿಕ ಮತ್ತು ಕೆಲವೊಂದು ದೇಶಗಳು. ರಷ್ಯಾ ಇವಾಗ ನಾವೇನಾದ್ರೂ ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಹೋದ್ರೆ ಖಂಡಿತ ರಷ್ಯಾ ಸಪೋರ್ಟ್ ಮಾಡುತ್ತೆ, ಆದ್ರೆ ಚೀನಾ ಮೇಲೆ ಯುದ್ಧಕ್ಕೆ ಹೋದ್ರೆ ರಷ್ಯಾ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಹಾಗಂತ ನಮ್ಮ ಭಾರತದ ಸೇನೆ ಅಷ್ಟೊಂದು ವೀಕ್ ಇದೆ ಅಂತಲ್ಲ. ಚೀನಾಗೆ ಮತ್ತೆ ಪಾಕಿಸ್ತಾನ ಕಂಪೇರ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಹಿಂದೆ ಇದೀವಿ. ನಮ್ಮ ಹತ್ರ ಕೂಡ ಈಗ ಬ್ರಹ್ಮೋಸ್ ಇದೆ, ಮತ್ತೆ ಅಗ್ನಿ ಮಿಸೈಲ್ ಇದೆ. ಅಗ್ನಿ ಮಿಸೈಲ್ ಅಂದ್ರೆ ಚೀನಾಗೆ ತುಂಬಾ ಭಯ. ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಸಪರೇಟ್ ವಿಡಿಯೋನ ಮಾಡ್ತೀನಿ. ಮತ್ತೆ ನಮ್ಮ ಹತ್ರ ಕೂಡ ಲೇಟೆಸ್ಟ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ರೆಡಿ ಆಗ್ತಿದೆ, ಅದು ಕೂಡ ನಮ್ಮ ಭಾರತದಲ್ಲಿ ರೆಡಿ ಮಾಡ್ತಿದೆ. ಇತ್ತೀಚೆಗೆ ಪ್ರಾಜೆಕ್ಟ್ ಕುಶನ ಕೈಗೆತ್ಕೊಂಡಿದ್ದಾರೆ. ಅಂದ್ರೆ ಇವಾಗ ಇಸ್ರೇಲ್ಗೆ ಏನು ಐರನ್ ಡೋಮ್ ಇದೆಯೋ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಇವಾಗ ಸದ್ಯಕ್ಕೆ ನಾವು ಏನು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ರಷ್ಯಾದ S-400. ಅದಕ್ಕಿಂತ ಅಪ್ಡೇಟ್ ಆಗಿ ನಮ್ಮ ಭಾರತ ಪ್ರಾಜೆಕ್ಟ್ ಕುಶನ ಕೈಗೆತ್ಕೊಂಡಿದೆ ಮತ್ತು ಹಲವಾರು ಯುದ್ಧ ಸಾಮಗ್ರಿಗಳನ್ನ ನಮ್ಮ ಭಾರತದಲ್ಲೇ ಮಾಡ್ತಿದೆ. ಅದರಲ್ಲೂ ಮೈನ್ ಆಗಿ DRDO ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ಕೂಡ ಪ್ರಳಯ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ಯಶಸ್ವಿಯಾಗಿ ಟೆಸ್ಟ್ ಮಾಡಿದ್ದಾರೆ. ಸೊ ಈ ಎಲ್ಲಾ ಮಿಸೈಲ್ಗಳು ನಾವು ಚೀನಾ ಮೇಲೆ ಕೂಡ ಬಳಸಬಹುದು, ಪಾಕಿಸ್ತಾನ ಮೇಲೆ ಕೂಡ ಬಳಸಬಹುದು. ಅವರ ಆಂಟಿ ಮಿಸೈಲ್ಗಳು ಅನ್ನೋದು ನಮ್ಮದನ್ನ ಕಂಡು ಕೂಡ ಹಿಡಿಯೋದಿಲ್ಲ, ಆದ್ರೆ ಅವ್ರ ಹತ್ರ ಕೂಡ ಇದೇ ರೀತಿಯಾದ ಮಿಸೈಲ್ಗಳಿದೆ. ಸೊ ಮತ್ತೆ ನಾನು ಮೊದಲೇ ಹೇಳಿದ್ನಲ್ವಾ ನಮ್ಮ ಭಾರತದ ಸೇನೆ ಬಗ್ಗೆ. ನಮ್ಮ ಭಾರತದ ಸೇನೆ ಅಂದ್ರೆ ಪಾಕಿಸ್ತಾನ ಸೇನೆ ಇತ್ತೀಚೆಗೆ TTP ಅವರು ಆಕ್ಯುಪೈ ಮಾಡ್ಕೊಳಕ್ ಬಂದಾಗ ಅವ್ರ ಹತ್ರ ಲೇಟೆಸ್ಟ್ ವೆಪನ್ಸ್ ಇದೆ. ಅಂದ್ರೆ TTP ಅವ್ರ ಹತ್ರ ಲೇಟೆಸ್ಟ್ ವೆಪನ್ಸ್ ಇರುತ್ತೆ. ಅದಕ್ಕೆ ಪಾಕಿಸ್ತಾನ ಸೇನೆ ಸರೆಂಡರ್ ಆಗ್ಬಿಟ್ಟಿರ್ತಾರೆ, ಮಂಡಿಕಲ್ಲಲ್ಲಿ ಕೂರಿಸಿರ್ತಾರೆ. ಟೆರರಿಸ್ಟ್ಗಳು ಪಾಕಿಸ್ತಾನ ಸೇನೆಯ ಸೈನಿಕರನ್ನ ಮಂಡಿಕಲ್ಲಲ್ಲಿ ಕೂರಿಸಿರ್ತಾರೆ. ಆದ್ರೆ ನಮ್ಮ ಭಾರತದ ಜನ
ಭಾರತದ ಸೇನೆ ಯಾವತ್ತೂ ಆ ರೀತಿ ಸೋಲನ್ನ ಒಪ್ಕೊಳ್ಳೋದಿಲ್ಲ. ನಾವೇನಿದ್ರು ಕೂಡ ಯುದ್ಧವನ್ನ ಗೆದ್ದು ಬರ್ತೀವಿ ಅಥವಾ ವೀರ ಮರಣವನ್ನ ಒಂದು ಬರ್ತೀವಿ. ನಾನು ಆಗ್ಲೇ ಹೇಳಿದ್ದು ಕೂಡ ಚೀನಾಗಿಂತ ನಾವು ಒಂದ್ ಹೆಜ್ಜೆ ಹಿಂದೆ ಇರ್ಬೋದು, ಆದ್ರೆ ನಮ್ಮ ಸೈನಿಕರು ಇರೋವರೆಗೂ, ನಮ್ಮ ಸೈನಿಕರು ಇದೆಯಲ್ವಾ ಧೈರ್ಯ, ಆ ಧೈರ್ಯ ಇರೋವರೆಗೂ ನಮ್ಮ ಭಾರತ ಸೇಫ್ ಅಂತ ಹೇಳ್ಬೋದು. ಮತ್ತೊಂದು, ಇಡೀ ವಿಶ್ವದಲ್ಲಿ ಭಾರತ ಎಲ್ಲ ದೇಶಗಳ ಜೊತೆ ಚೆನ್ನಾಗಿದೆ, ಆದ್ರೆ ಚೀನಾ ಹಲವಾರು ದೇಶಗಳ ಜೊತೆ ಕಿರಿಕನ್ನ ಇಟ್ಕೊಂಡಿದೆ. ಮತ್ತೆ ಪಾಕಿಸ್ತಾನ ಯಾರು ನಂಬೋದಿಲ್ಲ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತಕ್ಕೆ ಹೆಚ್ಚಾಗಿ ಸಪೋರ್ಟ್ ಅನ್ನೋದು ಬರುತ್ತೆ. ಈಗ ಸದ್ಯಕ್ಕೆ ಭಾರತದ ಆರ್ಮಿ ಬಜೆಟ್ ಅನ್ನೋದು ತುಂಬಾ ಕಡಿಮೆ ಇದೆ ಕಂಪೇರ್ ಟು ಚೀನಾ ಅಥವಾ ಅಮೆರಿಕ. ಸೊ ಆರ್ಮಿ ಬಜೆಟ್ ಜಾಸ್ತಿ ಆಗಬೇಕು ಅಂದ್ರೆ ಭಾರತದ ಎಕನಾಮಿ ಜಾಸ್ತಿ ಆಗಬೇಕು. ಭಾರತದ ಎಕನಾಮಿ ಜಾಸ್ತಿ ಆಗಬೇಕಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು. ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರೆ, ನಾವೆಲ್ಲರೂ ಕೂಡ ಚೆನ್ನಾಗಿ ದುಡಿದ್ರೆ ಖಂಡಿತವಾಗಿಯೂ ಭಾರತದ ಆರ್ಮಿ ಚೀನಾಗಿಂತ ಸ್ಟ್ರಾಂಗ್ ಆಗುತ್ತೆ. ಚೀನಾ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಅಮೆರಿಕನ ಬೀಟ್ ಮಾಡಬಹುದು. ಯಾಕಂದ್ರೆ ನಮ್ಮ ಭಾರತದಲ್ಲಿ ಅಷ್ಟು ಟ್ಯಾಲೆಂಟೆಡ್ಸ್ ಇದ್ದಾರೆ. ಇಡೀ ವಿಶ್ವ ಮಾಡದೇ ಇರೋದನ್ನ ನಮ್ಮ ಭಾರತೀಯರು ಯಾವಾಗಲೂ ಮಾಡ್ತಾರೆ. ಇತ್ತೀಚೆಗೆ ಇಸ್ರೋ ಕೂಡ ಅದನ್ನ ಮಾಡಿ ತೋರಿಸ್ತು. ಚಂದ್ರಯಾನ್ 3ನ ಎಷ್ಟು ಕಡಿಮೆ ಬಜೆಟ್ ಅಲ್ಲಿ ಎಷ್ಟು ಯಶಸ್ವಿಯಾಗಿ ನಾವು ಮಾಡಿದ್ವಿ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇನ್ಮುಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಯಾವುದೋ ಬೇಡದ ವಿಚಾರಗಳಿಗೆ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡೋಣ, ದೇಶಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ, ಇನ್ಮುಂದೆ ಜಾತಿ ಧರ್ಮ ಅನ್ನೋದನ್ನ ಬಿಡೋಣ, ನಾವೆಲ್ಲರೂ ಭಾರತೀಯರು ಅಂತ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ 2.5 ವಾರ್ ಅಲ್ಲಿ ನಮ್ಮ ಭಾರತ ಗೆಲ್ಲುತ್ತಾ? ಮತ್ತೆ ಬಿಪಿನ್ ರಾವತ್ ಅವರು ಹೇಳ್ದಂಗೆ 2.5 ವಾರ್ಗೆ ನಾವು ರೆಡಿಯಾಗಿರ್ಬೇಕಾ ಬೇಡವಾ? ನಿಮಗೇನು ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮೈನ್ ಆಗಿ ನಮಗೆ ಪಾಕಿಸ್ತಾನ ಮೇಲೆ ಕಷ್ಟ ಆಗುತ್ತಾ ಅಥವಾ ಚೀನಾ ಮೇಲೆ ಕಷ್ಟ ಆಗುತ್ತಾ ಅಥವಾ ನಮ್ಮ ಭಾರತದಲ್ಲೇ ಒಳಗಡೆ ಇದಾರಲ್ವಾ, ಸೊ ಟೆರರಿಸ್ಟ್ಗಳು ಅಥವಾ ನೆಕ್ಸಲೈಟ್ಗಳು ಅಂತ ಕರೀತಾರಲ್ವಾ, ಇವ್ರ ಜೊತೆ ಕಷ್ಟ ಆಗುತ್ತಾ? ನಿಮಗೇನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.